ರೇಡಿಯೋ ಸಿದ್ಧಾರ್ಥದ ಪ್ರಿಯ ಕೇಳುಗರೆ ನಮಸ್ಕಾರ. ತಮಗೆಲ್ಲರಿಗೂ ವಿಶ್ವ ರೈತ ದಿನದ ಪ್ರಯುಕ್ತ ಹಾರ್ದಿಕ ಶುಭಾಶಯಗಳು. ಇವತ್ತು ರೈತ ದಿನದ ಪ್ರಯುಕ್ತ ಇವತ್ತು ನಮ್ಮ ರೇಡಿಯೋ ಸಿದ್ಧಾರ್ಥ ನಿಲಯಕ್ಕೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ಎಸ್ ಕಳ್ಳೇನವರ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್, ಧನ್ಯವಾದಗಳು ಸರ್. ಸರ್, ಇವತ್ತು ವಿಶ್ವ ರೈತ ದಿನದ ಪ್ರಯುಕ್ತ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ವಿಶ್ವ ರೈತ ದಿನ ಯಾಕೆ ಚಾಲ್ತಿಗೆ ಬಂತು? ಇದು ಯಾವ ಥರ ಆಚರಣೆ ಆಗ್ತಾ ಇದೆ ಸರ್? ಇದು ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಲಕ್ಷ್ಮಣ್ ಎಸ್ ಕಳ್ಳೇನವರಂತ, ಜಂಟಿ ಕೃಷಿ ನಿರ್ದೇಶಕರು, ತುಮಕೂರು ಜಿಲ್ಲೆ. ರೈತ ಬಾಂಧವರೇ, ನಮ್ಮ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಮತ್ತು ಗ್ರಾಮೀಣ ಸಮೃದ್ಧಿಗೆ ನಮ್ಮ ರೈತರ ಕೊಡುಗೆ ಅಪಾರವಾಗಿದೆ. ಆ ರೈತರ ಕೊಡುಗೆಯನ್ನು ನಾವು ಸ್ಮರಿಸತಕ್ಕಂಥದ್ದು, ಆಮೇಲೆ ಗೌರವಿಸತಕ್ಕಂಥ ಉದ್ದೇಶದಿಂದ ರೈತ ದಿನಾಚರಣೆಯನ್ನ ಪ್ರತಿ ಡಿಸೆಂಬರ್ 23ನೇ ತಾರೀಕಿನಂದು ಆಚರಿಸಲಾಗ್ತಿದೆ. ತಮಗೆಲ್ಲರೂ ಗೊತ್ತಿರುವಂಗೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ನಾನುಡಿ ಆಗಿರ್ಬೋದು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂದ್ರೆ ಕೃಷಿ ಇಲ್ಲದೆ ಇದ್ರೆ ಭಿಕ್ಷೆ ಬೇಡು ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ, ಅಥವಾ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಇವೆಲ್ಲ ನಾನುಡಿಗಳು ರೈತರ ಮತ್ತು ಕೃಷಿಯ ಪ್ರಾಮುಖ್ಯತೆಯನ್ನ ಬಿಂಬಿಸ್ತವೆ. ಈ ರೈತ ದಿನಾಚರಣೆನ ಪ್ರತಿ ವರ್ಷ ನಾವು ಡಿಸೆಂಬರ್ 23ರಂದು ಆಚರಿಸ್ತಾ ಇದೀವಿ. ಡಿಸೆಂಬರ್ 23ರಂದನೇ ಯಾಕೆ ಆಚರಿಸಬೇಕಂತಕ್ಕಂಥ ಕಾರಣಕ್ಕೆ ನೋಡ್ಲಾಗಿ ನಾವು ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ವಾರ್ಷಿಕೋತ್ಸವ ಸ್ಮರಣಾರ್ಥವಾಗಿ ನಾವು ರಾಷ್ಟ್ರೀಯ ರೈತ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಮಾನ್ಯರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ಅದಕ್ಕಿಂತ ಮುಂಚಿತವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು, ಹಾಗೂ ವಿವಿಧ ಕ್ಷೇತ್ರಗಳ ಸಚಿವರಾಗಿದ್ದರು. ಕಾನೂನು ಸಚಿವರು, ವಾರ್ತಾ, ಕಂದಾಯ, ಕೃಷಿ ಖಾತೆ, ಸಾರಿಗೆ ಹಾಗೂ ಗೃಹ ಸಚಿವರಾಗಿದ್ದರು. ಅದರಲ್ಲಿ ಕೃಷಿಗೆ ಸಂಬಂಧಿಸಿದಂತೆ, ರೈತರಿಗೆ ಸಂಬಂಧಿಸಿದಂತೆ ಸಾಕಷ್ಟು ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಮಸೂದೆಗಳನ್ನು, ಕಾಯ್ದೆಗಳನ್ನು ತಂದಿದ್ದಾರೆ. ಸಾಲ ವಿಮೋಚನಾ ಮಸೂದೆ, ಭೂ ಹಿಡುವಳಿ ಕಾಯ್ದೆ ಹಾಗೂ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಜಮೀನ್ದಾರಿ ನಿರ್ನಾಮ, ಕೋಆಪರೇಟಿವ್ ಫಾರ್ಮಿಂಗ್. ಏನು ಕೋಆಪರೇಟಿವ್ ಫಾರ್ಮಿಂಗ್ ಅಂತ ಹಿಂದೆ 4 ದಶಕಗಳ ಹಿಂದೆ ಬರೆದಿದ್ದಾರೆ, ಅದು ಈಗಲೂ ಕೂಡ ಅದು ಪ್ರಸ್ತುತ. ಭಾರತದ ಬಡತನಕ್ಕೆ ಹೇಗೆ ನಾವು ಪರಿಹಾರ ಕಂಡುಕೋಬೇಕಂತಕ್ಕಂಥ ಒಂದು ಪುಸ್ತಕ ಬರೆದವ್ರೆ. ಈ ಎಲ್ಲ ಕಾರಣಗಳಿಂದ ಮಾನ್ಯ ಶ್ರೀ ಚೌಧರಿ ಚರಣ್ ಸಿಂಗ್ ರವರನ್ನ ನಾವು ಚಾಂಪಿಯನ್ ಆಫ್ ಫಾರ್ಮರ್ಸ್ ಅಂದ್ರೆ ರೈತರ ಚಾಂಪಿಯನ್ ಅಂತ ಹೇಳ್ತಾ ಇದೀವಿ. ಈ ಎಲ್ಲ ಉದ್ದೇಶದಿಂದ ಸನ್ಮಾನ್ಯರ ಜನ್ಮ ದಿನಾಚರಣೆಯನ್ನು ನಾವು ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಈ ಪ್ರಯುಕ್ತ ಎಲ್ಲ ರೈತ ಬಾಂಧವರಿಗೆ ಮತ್ತೊಂದು ಸಾರಿ ನಾನು ರೈತ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೀನಿ. ತುಂಬಾ ಅದ್ಭುತವಾಗಿ ರೈತರ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಸರ್ ನೀವು. ಸರ್, ಇವಾಗ ರೈತರಿಗೆ ಕೃಷಿ ಇಲಾಖೆಯಿಂದ ಯಾವ ರೀತಿ ಸೌಲಭ್ಯಗಳು ಸಿಗ್ತಾ ಇದೆ ಸರ್? ಈ ನಮ್ಮ ಕೃಷಿ ಇಲಾಖೆಯಲ್ಲಿ ಪ್ರತಿ ಹೋಬಳಿಯಲ್ಲಿ, ನಮ್ಮ ಏನು ಜಿಲ್ಲೆಯಲ್ಲಿ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಂತ ಇದ್ದಾವೆ. ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ. ನಾವು ಎಲ್ಲ ಮಾಹಿತಿಗಳನ್ನು ಮತ್ತು ರೈತರಿಗೆ ಪೂರೈಸತಕ್ಕಂಥ, ಸಹಾಯದಲ್ಲಿ ಪೂರೈಸತಕ್ಕಂಥ ಸವಲತ್ತುಗಳನ್ನು ರೈತ ಸಂಪರ್ಕ ಕೇಂದ್ರ ಮೂಲಕ ಪೂರೈಕೆ ಮಾಡ್ತಾ ಇದ್ದೀವಿ. ಪ್ರಥಮವಾಗಿ ನಾವು ಕೃಷಿ ಮಾಡಬೇಕಾದ್ರೆ ಮಣ್ಣಿನ ಆರೋಗ್ಯ ಭಾಳ ಪ್ರಮುಖ ಪಾತ್ರನ ವಹಿಸುತ್ತೆ. ನಾವು ಹೇಗೆ ನಾವು ನಮ್ಮ ಆರೋಗ್ಯನ, ಮನುಷ್ಯರ ಆರೋಗ್ಯನ ನಾವು ನೋಡಬೇಕಾದ್ರೆ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ, ಅದೇ ಥರನಾಗಿ ಮಣ್ಣಿನ ಆರೋಗ್ಯನ ಪರೀಕ್ಷೆ ಮಾಡಿ ನಾವು ಬೆಳೆ ಬಿತ್ತನೆ ಮಾಡಬೇಕಾಗತ್ತೆ, ಪೋಷಕಾಂಶನ ಹಾಕಬೇಕಾಗತ್ತೆ, ಗೊಬ್ಬರನ ಹಾಕಬೇಕಾಗತ್ತೆ. ರೈತ ಬಾಂಧವರು ನಮ್ಮ ಕೃಷಿ ಇಲಾಖೆಗೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕಿಸಿ ತಮ್ಮ ಮಣ್ಣಿನ ಆರೋಗ್ಯನ ಪರೀಕ್ಷೆ ಮಾಡ್ಕೋಬೇಕು, ಹಾಗೂ ಬೋರಲ್ಲಿ ಇರ್ತಕ್ಕಂಥ ನೀರಿನ ಪರೀಕ್ಷೆ ಕೂಡ ಮಾಡಬೇಕು. ಅಲ್ಲದೆ ನಾವು ಕೃಷಿ ಇಲಾಖೆಯಿಂದನೇ ಪ್ರತಿ ವರ್ಷ ಅಂದಾಜು 15,000ರಷ್ಟು ಮಣ್ಣು ಮಾದರಿಗಳನ್ನ ಸಂಗ್ರಹಿಸಿ ಆಗಲೇ ಪರೀಕ್ಷೆ ಮಾಡಿದ್ದೀವಿ. ಎಲ್ಲ ಮಣ್ಣು ಪರೀಕ್ಷೆ ಆಧಾರವಾಗಿ ನಾವು ಹೇಳಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾವಯವ ಅಂಶ ಕಡಿಮೆ ಇದೆ. ನಾವು ತಿಪ್ಪೆ ಗೊಬ್ಬರ ಹಾಕ್ತಾ ಇಲ್ಲ, ಎರೆಹುಳು ಗೊಬ್ಬರ ಹಾಕ್ತಾ ಇಲ್ಲ, ಕಾಂಪೋಸ್ಟ್ ಹಾಕ್ತಾ ಇಲ್ಲ. ಈ ಕಾರಣದಿಂದ ಸಾವಯವ ಇಂಗಾಲದ ಅಂಶ ಕಡಿಮೆ ಇದೆ. ಆಮೇಲೆ ಜಿಂಕ್, ಲಘು ಪೋಷಕಾಂಶ ಜಿಂಕ್ ಕಡಿಮೆ ಇದೆ, ಸಲ್ಫರ್ ಕಡಿಮೆ ಇದೆ, ಕಬ್ಬಿನ ಅಂಶ ಕಡಿಮೆ ಇದೆ. ಇವೆಲ್ಲ ಪೋಷಕಾಂಶಗಳನ್ನು ತಾವು ಪೂರೈಸಿದಲ್ಲಿ ನಾವು ಹೆಚ್ಚಿನ ಇಳುವರಿನ, ಒಳ್ಳೆ ಇಳುವರಿನ ಪಡಿಬೋದಾಗಿದೆ. ಅಲ್ಲದೆ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಸೆಣಬು ಇರ್ಬೋದು, ಚೆಂಬೆ ಇರ್ಬೋದು, ಆಮೇಲೆ ದ್ವಿದಳ ಧಾನ್ಯಗಳು, ಹುರುಳಿ, ಕಡಲೆ, ತೊಗರಿ, ಇವನ್ನೆಲ್ಲ ಹಾಕೋದ್ರಿಂದ ಕೂಡ ನಾವು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಆಮೇಲೆ ಯಾವುದೇ ಮಣ್ಣಲ್ಲಿ ಪ್ರತಿ ವರ್ಷ ಒಂದೇ ಥರನಾದ ಬೆಳೆ ಬೆಳಿಬಾರ್ದು. ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಅದರ ಬೇರುಗಳು ಆಳ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗೆ ರೋಗ ಮತ್ತು ಕೀಟ ಒಂದೇ ಬೆಳೆ ಹಾಕೋದ್ರಿಂದ ಜಾಸ್ತಿ ಬರುತ್ತೆ. ಅದಕ್ಕೆ ಬೆಳೆ ಪರಿವರ್ತನೆ ಮಾಡ್ತಾ ಹೋಗಬೇಕು, ಅಂತರ ಬೆಳೆ ಹಾಕಬೇಕು. ನಮ್ಮ ಜಿಲ್ಲೆಯಲ್ಲಿ 1,65,000 ಹೆಕ್ಟರ್ದಷ್ಟು ನಮಗೆ ರಾಗಿನೇ ಇದೆ. ಬರೀ ರಾಗಿನೇ ಬೆಳೆಯೋ ಬದಲಾಗಿ ಮಧ್ಯದಲ್ಲಿ ತೊಗರಿ ಮಧ್ಯೆ ರಾಗಿ ಬೆಳೆಯೋದಾಗಲಿ, ಔಡಲ್ ಮಧ್ಯೆ ರಾಗಿ ಬೆಳೆಯೋದಾಗಲಿ, ಹೀಗೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ನಾವು ಕಾಪಾಡ್ಕೋಬೋದಾಗಿದೆ. ಆಮೇಲೆ ನಮ್ಮ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಹೇಳಿದಂಗೆ ಲಘು ಪೋಷಕಾಂಶಗಳು, ಜಿಂಕು, ಬೋರಾನು, ಗಂಧಕ, ಕಬ್ಬಿಣ ಅಂಶ ಇರ್ತಕ್ಕಂಥ ಲಘು ಪೋಷಕಗಳನ್ನು ಸಹಾಯಧನದಲ್ಲಿ ರೈತ ಸಂಪರ್ಕ ಕೇಂದ್ರ ಮೂಲಕ ವಿತರಿಸ್ತಾ ಇದ್ದೀವಿ. ಹಾಗೂ ಸ್ಪ್ರಿಂಕ್ಲರ್, ನಾವು ನೀರಿನ ಸದ್ಬಳಕೆ ಮಾಡೋದು ಅಂದರೆ ಕಡಿಮೆ ನೀರಿನಲ್ಲಿ ಜಾಸ್ತಿ
ಕ್ಷೇತ್ರದಲ್ಲಿ ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು ಸ್ಪ್ರಿಂಕ್ಲರ್ಗೆ ನಾವು ಸಹಾಯಧನ ಕೊಡ್ತೀವಿ. ಆಮೇಲೆ ಟ್ರ್ಯಾಕ್ಟರ್ ಇದ್ದರೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಬಿತ್ತನೆ ಕೂರಿಗೆ ಇರ್ಬೋದು, ನೇಗಿಲ ಇರ್ಬೋದು, ರೋಟೋವೇಟರ್ ಇರ್ಬೋದು, ಇವೆಲ್ಲವೂ ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ ಬಾಂಧವರು ಅರ್ಜಿ ಹಾಕಬೇಕು. ಅಲ್ಲದೆ ಪ್ರಾತ್ಯಕ್ಷಿಕೆ, ಸಿರಿಧಾನ್ಯ ಪ್ರಾತ್ಯಕ್ಷಿಕೆ, ತೊಗರಿ ಪ್ರಾತ್ಯಕ್ಷಿಕೆ, ಸಿರಿಧಾನ್ಯ ಮತ್ತು ತೊಗರಿ ಅಂತರ್ಬೆಳೆ ಪ್ರಾತ್ಯಕ್ಷಿಕೆ ಹಾಗೂ ಶೇಂಗಾ ನೆಲಗಡಲೆ ಪ್ರಾತ್ಯಕ್ಷಿಕೆನ ನಾವು ರೈತ ಬಾಂಧವರಿಗೆ ಪ್ರತಿ ವರ್ಷನೂ ವಿವಿಧ ಹಂಗಾಮಗಳಲ್ಲಿ ಕೊಡ್ತಾ ಇರ್ತೀವಿ. ರೈತ ಬಾಂಧವರು ಈ ಪ್ರಯೋಜನ ಪಡೆಯಲಿಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬಹುದಾಗಿದೆ. ಅಲ್ಲದೆ ಕೃಷಿ ಭಾಗ್ಯ ಯೋಜನೆ ತಾವೆಲ್ಲರೂ ಕೇಳ್ತೀರಾ. ನಮ್ದು ಮಳೆಗಾಲದಲ್ಲಿ ಏನು ಮಳೆ ಆಗುತ್ತೆ ಅದನ್ನು ನಾವು ಬಿದ್ದ ಮಳೆಯನ್ನ ಜಾಸ್ತಿ ಓಡ್ಲಿಕ್ಕೆ ಬಿಡಬಾರ್ದು. ಅಂದರೆ ಓಡೋ ನೀರನ್ನು ನಡೆಯೋಂಗೆ ಮಾಡಬೇಕು, ನಡೆಯೋ ನೀರನ್ನು ನಿಲ್ಲುವಂಗೆ ಮಾಡಬೇಕು, ನಿಲ್ಲುವ ನೀರನ್ನು ಇಂಗುವಂಗೆ ಮಾಡ್ಬೇಕಂತ ಹೇಳ್ತೀವಿ. ಹೀಗೆ ಮಾಡೋದು ಹೇಗಪ್ಪ ಅಂತಂದರೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಬದು ನಿರ್ಮಾಣ ಮಾಡೋಕ್ಕೆ ಅವಕಾಶ ಇರುತ್ತೆ. ಆ ಬಿದ್ದಂಥ ನೀರು ನಿಮ್ಮ ಬದುಗಳಲ್ಲಿ ಸಂಗ್ರಹ ಆಗುತ್ತೆ. ಅದು ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಇಳುವರಿ ಬರೋಕ್ಕೆ ಕಾರಣ ಆಗುತ್ತೆ. ಅದಕ್ಕಿಂತ ಹೆಚ್ಚಾದ ನೀರು ಕೃಷಿ ಹೊಂಡದಲ್ಲಿ ತಾವು ಸಂಗ್ರಹ ಮಾಡ್ಕೋಬೋದು. ಆ ಸಂಗ್ರಹ ಮಾಡಿದ ನೀರು ನಿಮಗೆ ಪೋಲಾಗದಂಗೆ ಪಾಲಿಥೀನ್ ಶೀಟ್ ಹಾಕ್ಬೋದು, ಅಂದರೆ ಟಾರ್ಪಲಿನ್ ಶೀಟ್ ಹಾಕ್ಬೋದು. ಅದಕ್ಕೂ ಕೂಡ ಸಹಾಯಧನ ಕೊಡ್ತೀವಿ. ಆಮೇಲೆ ಮಕ್ಕಳು ದನಕರುಗಳು ಬೀಳ್ದಂಗೆ ಅದಕ್ಕೆ ಬೇಲಿ ಹಾಕ್ಬೋದು, ಅದಕ್ಕೂ ಕೂಡ ಸಹಾಯಧನ ಕೊಡ್ತೀವಿ. ಡೀಸೆಲ್ ಪಂಪ್ ಸೆಟ್, ಏನು ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಅದನ್ನು ಮಳೆ ಇಲ್ದಾಗೆ ಅದನ್ನು ಪಂಪ್ ಮಾಡಿ ನಾವು ನೀರಾವರಿ ಮಾಡ್ಕೊಳ್ಳೋಕ್ಕೆ ಡೀಸೆಲ್ ಪಂಪ್ ಸೆಟ್ಟು, ಸ್ಪ್ರಿಂಕ್ಲರ್ ಸಹಾಯಧನ ಕೊಡ್ತೀವಿ. ದಯವಿಟ್ಟು ರೈತ ಬಾಂಧವರು ಇದನ್ನು ಪ್ರಯೋಜನ ಪಡ್ಕೋಬೇಕಂತ ಕೇಳ್ಕೊತೀನಿ. ಅಲ್ಲದೆ ನಾವು ಏನೀಗ ಮೂಟೆಯಲ್ಲಿ ಯೂರಿಯಾ ಗೊಬ್ಬರ ಹಾಕ್ತೀವಿ, DAP ಹಾಕ್ತೀವಿ, ಅದ್ರ ಬದಲಾಗಿ ಈಗ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಅಂತ ಕೊಡ್ತಾ ಇದ್ದೀವಿ. ಒಂದು 45 kg ಯೂರಿಯಾ ಬ್ಯಾಗ್ ಬದಲಾಗಿ ಒಂದು ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಬಾಟ್ಲು ಸರಿಸಮಾನ ಪೋಷಕಾಂಶ ಹೊಂದಿರುತ್ತೆ. ಸೊ ನಿಮಗೆ ಸಾಗಾಣಿಕೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಕಡಿಮೆ ಅವಧಿಯಲ್ಲಿ ನಾವು ಸ್ಪ್ರೇ ಮುಖಾಂತರ ಅದನ್ನು ಪೂರೈಸಬಹುದಾಗಿದೆ. ನೇರವಾಗಿ ಎಲೆಗೆ ಹೋಗೋದು ಕಾರಣಕ್ಕಾಗಿ ಪೋಲಾಗುವುದು ಮತ್ತು ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ. ಜೊತೆಗೆ ಈಗ ರೈತರಿಗೆ ಎಲ್ಲ ಬೆಳೆಗಳ ಉತ್ಪಾದನೆ ಬಗ್ಗೆ ಜಾಸ್ತಿ ಪರಿಣಿತನ ಹೊಂದಿದ್ದಾರೆ. ರೈತರಿಗೆ ಲಾಭ ಬರಬೇಕಾದ್ರೆ ಉತ್ಪಾದನೆಗಿಂತಲೂ ಜಾಸ್ತಿ ಅವರು ಮೌಲ್ಯವರ್ಧನೆ ಬಗ್ಗೆ ಗಮನವಹಿಸಬೇಕಾಗಿದೆ. ಮೌಲ್ಯವರ್ಧನೆ ಅಂದರೆ ನಾವು ರಾಗಿ ಬದಲಿಗೆ ರಾಗಿ ಹಿಟ್ಟು ಮಾಡೋದು, ಶೇಂಗಾ ಅಥವಾ ನೆಲಗಡಲೆ ಮಾರೋ ಬದಲಾಗಿ ಅದು ಎಣ್ಣೆ ಮಾಡಿ ಮಾರೋದು, ಶೇಂಗಾದು ಚಿಕ್ಕಿ ಮಾಡಿ ಮಾರ್ಬೋದು, ಹಾಲು ಮಾಡೋ ಬದಲಾಗಿ ಹಾಲನ್ನು ಖೋವಾ ಮಾಡ್ಬೋದು, ಪೇಡ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಏನು ತಾವು 4 ತಿಂಗಳು 6 ತಿಂಗಳು ಬೆಳೆಯೋದು ಬೇರೆಯವ್ರು ಕೊಟ್ಟು ಅವ್ರು ಲಾಭ ಮಾಡ್ಕೊತಾರೆ, ಆ ಲಾಭನ ತಾವು ಪಡಿಬೋದು. ಇದಕ್ಕೆ ನಮ್ಮ ಇಲಾಖೆಯಲ್ಲಿ PMFME ಅಂತ ಒಂದು ಯೋಜನೆ ಇದೆ. ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಸಲುವಾಗಿ ರೈತ ಬಾಂಧವರಿಗೆ 15 ಲಕ್ಷದವರೆಗೆ ನಾವು ಸಹಾಯಧನ ಕೊಡ್ತೀವಿ. ಅಂದರೆ 30 ಲಕ್ಷದ ಪೂರ್ಣ ವೆಚ್ಚ ಇದ್ದರೆ 15 ಲಕ್ಷ ನಾವು ಕೊಡ್ತೀವಿ. ಅಲ್ಲದೆ ರೈತ ಬಾಂಧವರು ಬೀಜೋತ್ಪಾದನೆ ಬಗ್ಗೆ ಜಾಸ್ತಿ ಗಮನ ವಹಿಸೋದು ಒಳ್ಳೆಯದು. ನಮಗೇನು ಸರ್ಕಾರ ಸಂಸ್ಥೆಗಳಾದ KSSE, KOF, NSC ಸಂಸ್ಥೆಗಳಿದ್ದಾವೆ. ಅವ್ರ ಮೂಲಕ ಬೀಜೋತ್ಪಾದನೆ ರೈತರು ಕೈಗೊಂಡಲ್ಲಿ ಅಷ್ಟೇ ಶ್ರಮದಿಂದ 20% ಜಾಸ್ತಿ ಆದಾಯನ ಪಡೆಯಬಹುದಾಗಿದೆ. ಆಮೇಲೆ ಮೌಲ್ಯವರ್ಧನೆಯಲ್ಲಿ ರೈತರ ಸ್ವಸಹಾಯ ಸಂಘ ಆಗಿರ್ಬೋದು, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮೂಲಕ ಕೂಡ ತಾವು ಅರ್ಜಿ ಹಾಕಿ ಈ ಸವಲತ್ತನ್ನು ಪಡೆಯಬಹುದಾಗಿದೆ. ಏನು ಕೃಷಿ ಇಲಾಖೆಯಿಂದ ಬೆಳೆ ಸಮೀಕ್ಷೆ ಮಾಡ್ತಿದ್ವಿ, ಅಂದರೆ ವಿವಿಧ ಹಂಗಾಮಗಳಲ್ಲಿ ರೈತರು ತಮ್ಮ ತಾಕಿನಲ್ಲಿ ಏನೆಲ್ಲ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನು ತಾವೇ ಕೂಡ ಸ್ವಂತವಾಗಿ ಸಮೀಕ್ಷೆ ಮಾಡಿ ಅಪ್ಲೋಡ್ ಮಾಡಬಹುದಾಗಿದೆ. ಆಮೇಲೆ ರೈತ ಬಾಂಧವರು ನಮ್ಮ ಮಣ್ಣಿನ ಆರೋಗ್ಯನ ಕಾಪಾಡಲು ಜಾಸ್ತಿ ಗಮನವಹಿಸಬೇಕು. ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು. ಆಮೇಲೆ ಸಮಗ್ರ ಕೃಷಿ, ಬರೀ ಕೃಷಿ ಬೆಳೆಗಳ ಮಾತ್ರ ಹಾಕಲ್ದೇ ಕೃಷಿ, ತೋಟಗಾರಿಕೆ, ಅರಣ್ಯ ಬೆಳೆಗಳು, ರೇಷ್ಮೆ, ಪಶುಸಂಗೋಪನೆ, ಹಸು ಆಗಿರ್ಬೋದು, ಎಮ್ಮೆ ಸಾಕ್ಬೋದು, ಕೋಳಿ, ಕುರಿ, ಮೇಕೆ ಸಾಕೋದ್ರಿಂದ ಒಂದು ಏನಾದರೂ ಫೇಲ್ ಆದರೆ ಒಂದು ಕೈ ಕೊಟ್ಟರೆ ಇನ್ನೊಂದು ನಮ್ಮ ಕೈ ಹಿಡಿಯುತ್ತೆ, ಒಂದಕ್ಕೊಂದು ಪೂರಕವಾಗಿರ್ತವೆ. ಆಮೇಲೆ ನಮ್ಮನ್ನು ಇನ್ಶೂರೆನ್ಸ್ ಥರ ಅದು ಕಾಪಾಡುತ್ತೆ. ವರ್ಷ ಪೂರ್ತಿ ಉದ್ಯೋಗ ಸಿಗುತ್ತೆ, ವರ್ಷ ಪೂರ್ತಿ ಆದಾಯ ಸಿಗುತ್ತೆ. ಈ ಕಾರಣದಿಂದ ಸಮಗ್ರ ಕೃಷಿ ಮಾಡೋದ್ರಿಂದ ರೈತರಿಗೆ ಒಳ್ಳೆಯದು. ಆಮೇಲೆ ಕೀಟನಾಶಕ ತಾವೆಲ್ಲ ಬಳಸುವಾಗ ರೋಗ ಮತ್ತು ಕೀಟ ಬಂದಾಗ ಶಿಫಾರಸು ಮಾಡಿದಷ್ಟು ಮಾತ್ರ ಬಳಸಬೇಕು, ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಸಬೇಕು. ಅವು ನೇರವಾಗಿ ಕೀಟನಾಶಕ ಹೋಗೋ ಬದಲಾಗಿ ಸಮಗ್ರ ಪೀಡೆ ನಿರ್ವಹಣೆ, ಅಂದರೆ ಮಾಗಿ ಉಳುಮೆ ಮಾಡಿರ್ಬೋದು, ನಂತರ ಮಿಶ್ರ ಬೆಳೆ ಹಾಕೋದ್ರಿಂದ ಬೇವಿನ ಎಣ್ಣೆ ಸಿಂಪಡಿಸಬೇಕು. ನಾವು ಯಾವುದಕ್ಕೂ ನಾವು ಹತೋಟಿ ಬರಲ್ಲ ಅಂತಂದಮೇಲೆ ನಂತರ ನಾವು ಕೀಟನಾಶಕಕ್ಕೆ ಹೋಗಬೇಕಾಗಿದೆ. ನೇರವಾಗಿ ಕೀಟನಾಶಕ ಹೋಗಬಾರ್ದು. ಶಿಫಾರಸು ಮಾಡೋದಕ್ಕಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕಬಾರ್ದು. ಇದಲ್ಲದೆ ರೈತ ಬಾಂಧವರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಆದರೂ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಿ ಬದು ನಿರ್ಮಾಣ ಕೈಗೊಳ್ಳೋದ್ರಿಂದ ಕೂಡ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಬಹುದಾಗಿದೆ. ಸರ್, ಇತ್ತೀಚಿನ ದಿನದಲ್ಲಿ ರಸಗೊಬ್ಬರನ ರೈತರು ಜಾಸ್ತಿ ಬಳಸ್ತಾ ಇದ್ದಾರೆ. ಆದ್ರೆ ಸಾವಯವದಿಂದ ರೈತರ ಉದ್ಧಾರ ಅಂತ ಎಲ್ಲ ಮಾತಾಡ್ತಾರೆ. ಆದ್ರೆ ಅವ್ರಿಗೆ ಅರಿವು ಕಮ್ಮಿ ಆಗಿದ್ಯಾ ಅಂತ. ಸಾವಯವ ಕೃಷಿಗೆ ರೈತರಿಗೆ ಯಾವ ತರ ನೀವು ಜಾಗೃತಿ ಮೂಡಿಸ್ತಾ ಇದ್ರೆ ಸರ್? ಒಳ್ಳೆ ಪ್ರಶ್ನೆ ಸರ್ ಇದು. ಈಗ ನಾವು ರಾಸಾಯನಿಕ ಬಳಸೋದು 1960 ಇತ್ತೀಚೆಗೆ, ಅಂದ್ರೆ ನಾವು ಹಸಿರು ಕ್ರಾಂತಿ ಅಂತ ಹೇಳ್ತೀವಿ. ನಾವು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನ ಬಳಸ್ತಾ ಇದ್ವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಸಾವಯವ ಗೊಬ್ಬರನ ಬಳಸ್ತಾ ಇದ್ವಿ. ನಮ್ಮ ದನಕರುಗಳು ಜಾಸ್ತಿ ಇದ್ವು. ಅದರಿಂದ ನಮ್ದು ಪೋಷಕಾಂಶ ಅಷ್ಟೇ ಅಲ್ಲ, ಸಾವಯವ ಕೃಷಿಯಿಂದ ಮಣ್ಣಿನ ರಚನೆ ಉತ್ತಮವಾಗಿರುತ್ತೆ. ಈಗಲೂ ಕೂಡ ರೈತ ಬಾಂಧವರು ಸಾವಯವ ಕೃಷಿ
ಅಳವಡಿಸ್ಕೋಬೇಕು. ನಾವು ದನಕರುಗಳು ಇಲ್ಲ, ಅದಕ್ಕೆ ಸಾವಯವ ಕೃಷಿ ಮಾಡೋಕ್ಕಾಗಲ್ಲ ಅಂತ ಒಂದೇ ಇದರಲ್ಲಿ ಅದರಿಂದ ವಿಮುಖರಾಗೋ ಬದಲಾಗಿ ಈಗ ನಮ್ಮ ಕೃಷಿ ತ್ಯಾಜ್ಯಗಳಿರ್ತವೆ, ಅದನ್ನು ಸುಡಬಾರ್ದು. ಅದನ್ನು ಸಾವಯವ ಗೊಬ್ಬರ ಆಗಿ ಮಾಡ್ಬೋದು, ಕಾಂಪೋಸ್ಟ್ ಮಾಡ್ಬೋದು, ಎರೆಹುಳು ಗೊಬ್ಬರ ಆಗಿ ಮಾಡ್ಬೋದು, ಜೀವಾಮೃತ ಅಂತ ಮಾಡ್ಬೋದು. ಆಮೇಲೆ ನಮ್ಮ ಕಡೆ ಕೃಷಿ ತ್ಯಾಜ್ಯ ಇರ್ತೈತೆ, ಆ ಕಡೆ ಗಂಜಲ ಸಿಗಲ್ಲ ಅಂತ ಹೇಳ್ತಿರ್ತಾರೆ. ಅದ್ರ ಬದಲಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂತ ಸಿಗುತ್ತೆ, ಗೋಕೃಪಾಮೃತ ಸಿಗುತ್ತೆ. ಅವನ್ನೆಲ್ಲ ಹಾಕಿದ್ರಿಂದ ನಾವೇನು ಕೃಷಿ ತ್ಯಾಜ್ಯನ ಕಳಿಸೋದು ಬೇಗ ಮಾಡ್ಬೋದು. ಸೊ ನಾವು ದನಕರುಗಳಿಲ್ಲ ಅಂತ ಒಮ್ಮೆಗೆ ಕೃಷಿ ಮಾಡೋಕ್ಕಾಗಲ್ಲ ಸಾವಯವ ಕೃಷಿ ಅಂತ ಅಂದೇನೆ ಇವೆಲ್ಲ ದೃಷ್ಟಿಯಿಂದ ಸಾವಯವ ಕೃಷಿ ಮಾಡ್ಬೋದು. ಇವೆಲ್ಲ ಅಳವಡಿಸ್ಕೊಂಡು ಸಾವಯವ ಕೃಷಿ ಮಾಡ್ಬೋದು. ಅಲ್ಲದೆ ಹಸಿರೆಲೆ ಗೊಬ್ಬರ, ನಾವೇನು ಶೆಣಬು ಮತ್ತು ಚೆಂಬೆ ಅಂತ ಹೇಳಿದೆ, ಅವು 1 ಎಕರೆದಲ್ಲಿ ಶೆಣಬು ಮತ್ತು ಚೆಂಬೆ ಹಾಕೋದ್ರಿಂದ 45 ದಿವಸಕ್ಕೆ ನಾವು ಹೂವಾಡುವ ಹಂತದಲ್ಲಿ ಅವನ್ನ ಮುಗ್ಗುಡಿ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಮಣ್ಣಿಗೆ ರೋಟರ್ ಮುಖಾಂತರ ಸೇರಿಸೋದ್ರಿಂದ 1 ಎಕರೆಗೆ 45 ದಿವಸದಲ್ಲಿ 7 ಟನ್ ಅಷ್ಟು ನಾವು ಗೊಬ್ಬರ ಸೇರಿಸಿದಂಗೆ ಆಗುತ್ತೆ. ಇವೆಲ್ಲ ದಾರಿಗಳಿದಾವೆ ಸಾವಯವ ಕೃಷಿ ಮಾಡೋದ್ರಿಂದ ಮಾಡಲಿಕ್ಕೆ. ಅಲ್ಲದೆ ಈ ಪೋಷಕಾಂಶಗಳನ್ನ ಸೇರಿಸೋದ್ರ ಜೊತೆಗೆ ಸಾವಯವ ಕೃಷಿಯಿಂದ ಅದು ಮಣ್ಣು ನೀರು ಹಿಡಿದುಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ನೀವು ಮಳೆ ಆದಾಗ ಕೊಚ್ಚನೆ ತಪ್ಪಿಸುತ್ತೆ, ಅಂತ ನೀರು ಜಾಸ್ತಿ ಹಿಡಿಯುತ್ತೆ. ಆಮೇಲೆ ಮಳೆ ಕಡಿಮೆ ಆದಾಗ ಅದು ಗಿಡಗಳು, ನಮ್ಮ ಸಸಿಗಳು, ಬೆಳೆಗಳು ಒಣಗಿಲ್ದಂಗೆ ನೋಡ್ಕೊಂತ, ಅಂದ್ರೆ ಅಲ್ಲಿ ಸಾವಯವ ಅಂಶದಲ್ಲಿರ್ತಕ್ಕಂಥ ನೀರನ್ನು ಬಿಟ್ಟು ಅವು ಬೆಳೆ ಹಾನಿಯಾಗದಂಗನ ತಡ್ಕೊಳ್ಳುತ್ತೆ. ಆಮೇಲೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಜಾಸ್ತಿ ಮಾಡುತ್ತೆ. ಈ ಎಲ್ಲ ಕಾರಣದಿಂದ ರೈತ ಬಾಂಧವರು ಸಾವಯವ ಕೃಷಿಯನ್ನು ಅಳವಡಿಸ್ಕೋಬೇಕು. ಸರ್, ಇತ್ತೀಚಿನ ದಿನದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಜನರಿಗೆ ಅರಿವು ಜಾಸ್ತಿ ಆಗ್ತಾ ಇದೆ, ಆದರೆ ಬೆಳೆಯೋರ ಸಂಖ್ಯೆ ಕಮ್ಮಿ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರೈತರಿಗೆ ಯಾವ ಥರ ಮಾಹಿತಿ ಕೊಡ್ತೀರಾ ಸಿರಿಧಾನ್ಯಗಳ ಬಗ್ಗೆ, ಬೆಳೆಯೋದ್ರ ಬಗ್ಗೆ? ನಮ್ಮ ತುಮಕೂರು ಜಿಲ್ಲೆಯಲ್ಲಿ 1,60,000 ಹೆಕ್ಟರ್ದಷ್ಟು ನಾವು ರಾಗಿ ಬೆಳೀತಾ ಇದ್ದೀವಿ. ರಾಗಿ ಕೂಡ ಒಂದು ಸಿರಿಧಾನ್ಯನೇ. ಇದ್ರ ಜೊತೆಗೆ ಕೊರಲೆ, ನವಣೆ, ಸಾಮೆ, ಊದಲು, ಹಾರ್ಕ, ಬರಗು ಇವೆಲ್ಲ ಕೂಡ ಸಿರಿಧಾನ್ಯಗಳ ಲಿಸ್ಟಿಗೆ ಬರ್ತವೆ. ಸಿರಿಧಾನ್ಯಗಳ ವಿಶೇಷತೆ ಅಂದ್ರೆ ಕಡಿಮೆ ಮಳೆ ಇದ್ರೂ ಕೂಡ ನಾವು ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ. ಇವಕ್ಕೆ ಜಾಸ್ತಿ ನಾವು ರಸಗೊಬ್ಬರ ಕೂಡ ಹಾಕೋದು ಅವಶ್ಯಕತೆ ಇಲ್ಲ. ಅಲ್ಲದೆ ಈ ಸಿರಿಧಾನ್ಯಗಳಿಗೆ ಕೀಟ ಮತ್ತು ರೋಗ ಬಾಧೆ ಕಡಿಮೆ ಇರ್ತದೆ. ಆಮೇಲೆ ಇದರ ಸಿರಿಧಾನ್ಯ ಸಿಗ್ತಕ್ಕಂಥ ಮೇವಿನಿಂದ ಉತ್ಕೃಷ್ಟ ಮೇವು ಸಿಗುತ್ತೆ. ಅಲ್ಲದೆ ಸಿರಿಧಾನ್ಯಗಳನ್ನ ಬಳಸ್ತಕ್ಕಂಥ ನಮ್ಮ ಕನ್ಸ್ಯೂಮರ್ಸ್ಗೆ, ನಾವೆಲ್ಲ ಸಾರ್ವಜನಿಕರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಈ ಸಿರಿಧಾನ್ಯಗಳನ್ನ ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಆದರ್ಶಕ್ಕೆ ಸಿರಿ ಅಂತ ಹೇಳಿದೆವು. ಅಂದ್ರೆ ಪೋಷಕಾಂಶದಲ್ಲಿ ಸಾಕಷ್ಟು ಸಿರಿತನನ್ನ ನಮ್ಮ ಸಿರಿಧಾನ್ಯಗಳು ವಹಿಸಿದಾವೆ. ಇವೆಲ್ಲ ಕಾರಣಗಳಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ರೈತರು ಸಿರಿಧಾನ್ಯಗಳನ್ನ ಬೆಳಿಬೇಕು. ಈ ದೃಷ್ಟಿಯಿಂದ ಪ್ರತಿ ವರ್ಷ ನಾವು ಸಿರಿಧಾನ್ಯ ಮೇಳ ಅಂತ ಮಾಡ್ತಾ ಇದೀವಿ. ಅದೇ ತರನಾಗಿ ಈ ವರ್ಷ ಕೂಡ ಮುಂದುವರೆದು ಬರೀ ನಾವು ಪ್ರೊಡಕ್ಷನ್ ಉತ್ಪಾದನೆಗೆ ಅಷ್ಟೇ ಸೀಮಿತ ಆಗದೇನೆ, ಉತ್ಪಾದನೆ ನಂತರ ನಾವು ಮೌಲ್ಯವರ್ಧನೆ ಮಾಡೋದು, ಮಾರುಕಟ್ಟೆ ಲಿಂಕೇಜ್ ಮಾಡೋದು, ಇವೆಲ್ಲ ವಿಷಯವಾಗಿ ನಾವು ಜನವರಿ ಅಂದ್ರೆ 2026 ಜನವರಿ ಮೊದಲನೇ ವಾರದಲ್ಲಿ 2, 3 ಮತ್ತು 4ನೇ ತಾರೀಕಿನಂದು ನಾವು ಸಿರಿಧಾನ್ಯ ಹಬ್ಬ ಅಂತ ಮಾಡ್ತಾ ಇದೀವಿ. ಅದಕ್ಕಿಂತ ಮುಂಚಿತವಾಗಿ 2025 ಡಿಸೆಂಬರ್ 31ರಂದು ಇದನ್ನ ಹೆಚ್ಚು ಪ್ರಚಾರ ಮಾಡೋಕ್ಕೋಸ್ಕರ ಸಿರಿಧಾನ್ಯ ನಡಿಗೆ ಅಂತ ನಾವು ತುಮಕೂರಲ್ಲಿ ಮಾಡ್ತಾ ಇದೀವಿ. ಅಲ್ಲದೇನೆ ಇದೇನೋ ಸಿರಿಧಾನ್ಯ ಬೆಳಿತಾ ಇದೀವಿ, ಅದನ್ನ ಅಡುಗೆ ಹೇಗ್ ಮಾಡೋದು, ಮಕ್ಕಳು ಮತ್ತು ಯುವಕರು ಆ ಸಿರಿಧಾನ್ಯಗಳನ್ನ ತಿನ್ಬೇಕಾದ್ರೆ ರುಚಿಕರವಾದ ಅಡುಗೆ ಹೇಗ್ ಮಾಡೋದು, ಇತ್ತೀಚಿನ ದಿನಗಳಲ್ಲಿ ಅದರದ್ದು ಬಳಕೆ ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಸಿರಿಧಾನ್ಯನ ಪಾಕ ಸ್ಪರ್ಧೆ ಏರ್ಪಡಿಸಿದೀವಿ. ಸಿರಿಧಾನ್ಯಗಳ ವಿವಿಧ ಸಿಹಿ ತಿಂಡಿಗಳನ್ನ ಹೆಂಗ್ ಮಾಡೋದು, ಖಾರ ತಿಂಡಿಗಳನ್ನ ಹೇಗ್ ಮಾಡೋದು, ಹಾಗೂ ಮರೆತು ಹೋದ ಖಾದ್ಯಗಳು ಹಿಂದಿನ ಜಮಾನದಲ್ಲಿ ನಮ್ಮ ಹಿರಿಯರೆಲ್ಲ ಬಳಸ್ತಾ ಇದ್ರು, ಆ ಖಾದ್ಯಗಳು ಅವು ಯಾರು ಮಾಡ್ತಾ ಇಲ್ಲ, ಅದನ್ನು ಕೂಡ ಸ್ಪರ್ಧೆ ಏರ್ಪಡಿಸಿ ರೈತರಲ್ಲಿ, ಸಾರ್ವಜನಿಕರಲ್ಲಿ ಅದ್ರ ಬಳಕೆ ಜಾಸ್ತಿ ಮಾಡೋ ದೃಷ್ಟಿಯಿಂದ ಪಾಕ ಸ್ಪರ್ಧೆಯನ್ನ ಇದೇ ಡಿಸೆಂಬರ್ 31ರಂದು ನಾವು ಏರ್ಪಡಿಸಿದ್ವಿ. ತಾವು ದಯವಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬಹುದು. ಉದಾಹರಣೆಗೆ ಕೊರಲೆಯಿಂದ ರೊಟ್ಟಿ ಮಾಡಬಹುದು, ನವಣೆಯಿಂದ ಬಿಸಿಬೇಳೆ ಬಾತ್ ಮಾಡಬಹುದು, ಸಾಮೆಯಿಂದ ಪಾಯಸ ಮಾಡಬಹುದು, ಖಾರ ಪೊಂಗಲ್ ಮಾಡಬಹುದು, ಊದ್ಲಿಂದ ಖಾರ ಪೊಂಗಲ್ ಮಾಡಬಹುದು, ಹಾರ್ಕದಿಂದ ಮೊಸರನ್ನ ಮತ್ತು ರೊಟ್ಟಿ ಮಾಡಬಹುದು, ಸಾಮೆ ಕೊರಲೆ ಇಡ್ಲಿ ಮಾಡಬಹುದು, ಕೊರಲೆ ಬರಗು ಬಜಿ ಮಾಡಬಹುದು, ಬರಗುದ್ದು ಮೈಸೂರು ಪಾಕ್ ಮಾಡಬಹುದು, ಕೇಕ್ ಕೂಡ ಮಾಡ್ತಾರೆ, ಸಿರಿಧಾನ್ಯದ ಪಿಜ್ಜಾ ಕೂಡ ಮಾಡ್ತಾರೆ. ಸೊ ಸಾಕಷ್ಟು ನಮಗೆ ಆಹಾರ ಪದಾರ್ಥಗಳನ್ನ ಮಾಡಕ್ಕೆ ಸಾಧ್ಯ. ಅದನ್ನ ಪ್ರಯತ್ನ ಮಾಡಬೇಕು. ಅದನ್ನ ನಾವೇನು ಡಿಸೆಂಬರ್ 31ರಂದು ಮಾಡ್ತೀವಿ. ನಂತರ ಅದನ್ನ ಪ್ರದರ್ಶನ ಜನವರಿ ಮೊದಲೇ ವಾರದಲ್ಲಿ ಮಾಡ್ತೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ರೈತ ಬಾಂಧವರು ಆಗಮಿಸಿ ಯಶಸ್ವಿಗೊಳಿಸಬೇಕು. ಈ ಪ್ರಚಾರ ಮಾಡೋದ್ರಲ್ಲಿ ಎಲ್ಲಿ ಮಾಡ್ತಾ ಇದ್ದೀರಾ ನೀವು? ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಾಕ ಸ್ಪರ್ಧೆ ಮಾಡ್ತೀವಿ. ನಂತರ ಗ್ಲಾಸ್ ಹೌಸ್ ಅಲ್ಲಿ ನಾವು ಸಿರಿಧಾನ್ಯ ಹಬ್ಬ ಅಂತ ಮಾಡ್ತಾ ಇದೀವಿ. ಸರ್, ಆಮೇಲೆ ಇವಾಗ ಸಿರಿಧಾನ್ಯಗಳಿಗೆ ಬೆಂಬಲ ಬೆಲೆ ಯಾವ ಥರ ನೀಡ್ತಾ ಇದ್ದೀರಾ ಸರ್? ಸರ್, ರಾಗಿಗೆ 4,886 ರೂಪಾಯಿ ಬೆಂಬಲ ಬೆಲೆ ಇದೆ. ಸೊ ಅದನ್ನ ಆಗಲೇ ನಮ್ಮ ರೈತ ಬಾಂಧವರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅದನ್ನ ಪ್ರೊಕ್ಯೂರ್ಮೆಂಟು ನಡೆದಿದೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಗಿನ ಬಳಸ್ತಾ ಇದ್ದಾರೆ. ಆಮೇಲೆ ನಮ್ಮ ಪಡಿತರ ವಿತರಣೆಯಲ್ಲೂ ಕೂಡ ರಾಗಿ ಸೇರಿದೆ. ಆಮೇಲೆ ಮೌಲ್ಯವರ್ಧನೆ ಮಾಡೋದ್ರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ರೈತರು ಕಂಪನಿಗಳನ್ನ ಮಾಡಿ ಮೌಲ್ಯವರ್ಧನೆ ಮಾಡಿ
ಬೇರೆ ರಾಜ್ಯಗಳಿಗೆ ಬೇರೆ ದೇಶಗಳು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ತಾವು ಬಳಸೋದ್ರ ಜೊತೆಗೆ ಮೌಲ್ಯವರ್ಧನೆ ಮಾಡಿ ಇಡೀ ದೇಶಕ್ಕೆ ನಮ್ಮ ರಾಗಿ ತಲುಪಲಿ, ಪ್ರಪಂಚದ ತಲುಪಲಿ, ನಮ್ಮ ರೈತರ ಬಾಂಧವರಿಗೆ ಜಾಸ್ತಿ ಲಾಭ ಸಿಗಲಿ. ಸೊ ಮೌಲ್ಯವರ್ಧನೆಗೆ ಜಾಸ್ತಿ ಒತ್ತು ಕೊಟ್ಟಲ್ಲಿ ನಮಗೆ ಲಾಭ ಜಾಸ್ತಿ ಪಡಿಬೋದಾಗಿದೆ. ಇವಾಗ ತುಮಕೂರಲ್ಲಿ ರಾಗಿ ಹೆಚ್ಚಾಗಿ ಬೆಳೀತಿದ್ರೆ ಸರ್, ಅದು ಬಿಟ್ಟು ರಾಗಿ ಬಿಟ್ಟು ಬೇರೆ ಯಾವ ಬೆಳೆ ಅಂದರೆ ಯಾವ ಸಿರಿಧಾನ್ಯನ ಬೆಳೀತಾ ಇದ್ದಾರೆ ಸರ್? ನಮ್ಮಲ್ಲಿ ಉಳಿದ ಧಾನ್ಯಗಳು ಕಡಿಮೆ ಕ್ಷೇತ್ರದಲ್ಲಿದೆ. ಸಾಮೆ, ಊದಲು, ಆರ್ಕ ಇವೆಲ್ಲ ಸೇರ್ಕೊಂಡು ಒಂದು 2,500 ಹೆಕ್ಟೇರ್ ಅಷ್ಟು ಇದೆ ಅಷ್ಟೇ. ಸೊ ಅದು ಕೂಡ ನಮ್ಮ ರಾಗಿ ಅಷ್ಟೇ ಪೌಷ್ಟಿಕಾಂಶಗಳನ್ನು ಹೊಂದಿರ್ತವೆ. ಇವೆಲ್ಲ ಸಂರಕ್ಷಣೆ ಹೇಗೆ ಆಗ್ತಿದೆ ಸರ್? ಇದು ಅಂದರೆ ರಾಗಿದು ಆಗಿರ್ಬೋದು, ಮತ್ತು ಈ ಸಿರಿಧಾನ್ಯಗಳ ಸಂರಕ್ಷಣೆ ಯಾವ ಥರ ಆಗ್ತಿದೆ ಸರ್? ಈಗ ಸದ್ಯದಲ್ಲಿ ರೈತರು ಹೆಚ್ಚು ಪ್ರಮಾಣದಲ್ಲಿ ತಾವೇನೇ ಬಳಸ್ತಾ ಇದ್ದಾರೆ. ಅದು ಬಿಟ್ಟರೆ ನಮ್ಮದು ಬೆಂಬಲ ಬೆಲೆಯಲ್ಲಿ ಅದನ್ನ ಮಾರಾಟ ಮಾಡ್ತಿದ್ದಾರೆ. ಅದನ್ನ ಪಡೆದು ಸರ್ಕಾರದ ವತಿಯಿಂದ ನಾವು ಪಡಿತರದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನೂ ನಾವು ಹೇಳ್ತಾ ಇರೋದು ಜಾಸ್ತಿ ಸಂಸ್ಕರಣೆ ಮಾಡಿದರೆ ಒಳ್ಳೆಯದು ಅಂತ. ಹೆಚ್ಚು ನಾವು ಸಂಗ್ರಹ ಮಾಡಿ ಇಡೋದ್ರ ಜೊತೆಗೆ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ಅದಕ್ಕೆ ಹೆಚ್ಚು ಬೆಲೆ ಬರುತ್ತೆ, ಬೆಲೆ ಸಿಗ್ತಾ ಇದೆ. 4-5 ಪಟ್ಟು ಬೆಲೆಯನ್ನು ಹೆಚ್ಚುವರೆಗೆ ಪಡಿಬಹುದಾಗಿದೆ. ಸರ್, ಇವಾಗ ಆರ್ಥಿಕ ಬೆಳೆಗಳಾದ ತೆಂಗು ಮತ್ತು ಅಡಿಕೆ ಅಂತ ಹೇಳ್ಬಿಟ್ಟು ಇವಾಗ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇವಾಗ ಕೆಲವು ಕಡೆ ಏನಾಗಿದೆ ಅಂತಂದರೆ ತೆಂಗಿಗೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ತೆಂಗಿನ ಮರಗಳನ್ನೆಲ್ಲ ಕಟಾವು ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಂಥ ರೈತರ ಬಗ್ಗೆ ಏನು ಹೇಳ್ತೀರಾ? ನಾವು ಆಗಲೇ ಹೇಳಿದಂಗೆ ಕೃಷಿಯಲ್ಲಿ ಸಮಗ್ರ ಕೃಷಿ ಬಹಳ ಉತ್ತಮವಾದದ್ದು. ನಾವು ಒಂದೇ ಎಕರೆ ಇದ್ರೂ ಕೂಡ ಒಂದೇ ಬೆಳೆ ಬದಲಾಗಿ ಕೃಷಿ ಬೆಳೆ ಬೆಳಬೇಕು. ಕೃಷಿಯಲ್ಲೇನೆ ಮತ್ತೆ ಏಕದಳ ದ್ವಿದಳ ಬೆಳಿಬೇಕು. ಸ್ವಲ್ಪ ತೋಟಗಾರಿಕೆ ಬೆಳಿಬೇಕು. ಹೈನುಗಾರಿಕೆಗೆ ನಾವು ಹಸು, ಎಮ್ಮೆ, ಮೇಕೆ, ಕುರಿ ಎಲ್ಲ ಸಾಕಬೇಕು. ಆಮೇಲೆ ಬದುಗಳಲ್ಲಿ ನಾವು ಅರಣ್ಯ ಸಸ್ಯಗಳನ್ನ ಹಾಕಬೇಕು. ಸ್ವಲ್ಪ ಸಾಧ್ಯ ಆದರೆ ನಾವು ಜಾಸ್ತಿ ಗಮನ ವಹಿಸ್ತೀವಿ ಅನ್ನೋಂಗಿದ್ರೆ ರೇಷ್ಮೆನೂ ಹಾಕ್ಬೋದು. ಹೀಗೆ ಯಾವುದೇ ಒಂದೇ ಬೆಳೆ ಬೆಳೆದ್ರೆ ನಾವು ಬೆಲೆ ಬಿದ್ದೋದ್ರೆ ಅಥವಾ ರೋಗ ಕೀಟ ಬಂದರೆ ನಾವು ಪರಿಸರದ ವೈಪರೀತ್ಯಗಾದರೆ ಹಾನಿ ಆಗ್ತಾನೆ ರೈತ. ಅದಕ್ಕೆ ಸಮಗ್ರ ಕೃಷಿ ಬೆಳೆದ್ರೆ ಒಂದಲ್ಲ ಒಂದು ಕೈ ಹಿಡಿಯುತ್ತೆ, ಒಂದಕ್ಕೆ ಒಂದು ನಮಗೆ ಇನ್ಶೂರೆನ್ಸ್ ಥರ ನಮ್ಮನ್ನು ಕಾಪಾಡುತ್ತೆ. ವರ್ಷ ಪೂರ್ತಿ ಆದಾಯ ಇರುತ್ತೆ, ವರ್ಷ ಪೂರ್ತಿ ಕೆಲಸ ಸಿಗುತ್ತೆ. ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತ ಇವತ್ತು ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ಅದವನು ಒಂದೇ ಬೆಳೆ ಬೆಳೆದ್ರೆ ಆಗಲ್ಲ, ಎಲ್ಲಾ ರೀತಿಯಾದಂತಹ ಬೆಳೆನೂ ಬೆಳೀತಾ ಇದ್ರೆ ಮಾತ್ರ ಅವನು ಆರ್ಥಿಕವಾಗಿ ಅವನು ಸ್ವಾವಲಂಬಿಯಾಗಿರ್ತಾನೆ ಅಂತ ನೀವು ಹೇಳ್ತೀರಾ ಸರ್? ಸರಿ ಸರ್, ಅಲ್ವಾ ಸರ್? ಎಸ್ ಸರ್. ಇವಾಗ ಸಾಕಷ್ಟು ಜನ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಬಿಟ್ಟು ಭೂಮಿಯಲ್ಲಿರುವ ಎರೆಹುಳುವನ್ನೆಲ್ಲ ಸಾಯಿಸ್ತಾ ಇದ್ದಾರೆ ಸರ್. ಆದ್ರೆ ಆ ಎರೆಹುಳು ರೈತನ ಮಿತ್ರ ಅಂತ ಗೊತ್ತಿದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಸಾಕಷ್ಟು ಬಳಸ್ತಿರೋದ್ರಿಂದ ಕಮ್ಮಿ ಆಗಿದೆ. ಇದನ್ನ ಹೆಚ್ಚಿಗೆ ಮಾಡಕ್ಕೆ ಏನೇನು ಕ್ರಮ ತಗೊಬಹುದು ಸರ್? ಕೃಷಿ ಇಲಾಖೆಯಿಂದ ಯಾವ ರೀತಿ ರೈತರಿಗೆ ಮಾಹಿತಿ ಕೊಡ್ತಿದ್ದಾರೆ ಸರ್? ಈಗಾಗಲೇ ಹೇಳಿದಂಗೆ ನಾವು ಹಸು, ಎಮ್ಮೆ, ಕೋಳಿ, ಕುರಿ, ಮೇಕೆಯಿಂದ ಬರ್ತಕ್ಕಂಥ ಗೊಬ್ಬರ ಆಗಿರ್ಬೋದು. ನಂತರ ಎರೆ ಗೊಬ್ಬರ ನಾವು ತಯಾರು ಮಾಡ್ಕೋಬೇಕು. ಆಮೇಲೆ ಕಾಂಪೋಸ್ಟ್ ತಯಾರಿಸಬೇಕು. ಆಮೇಲೆ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಸುಡಬಾರ್ದು, ಅದನ್ನು ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋಬೇಕು, ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋಬೇಕು. ಆಮೇಲೆ ಈಗ ಜೀವಾಮೃತ ಅಂತ ಹೇಳ್ತೀವಿ, ಬೀಜಾಮೃತ, ಘನ ಜೀವಾಮೃತ, ಆರ್ಗ್ಯಾನಿಕ್ ವೇಸ್ಟ್ ಇಂಕಂಪೋಸರು, ಆಮೇಲೆ ಗೋಕೃಪಾಮೃತ ಅಂತ ಸಿಗುತ್ತೆ. ಆಮೇಲೆ ನಮ್ಮ ದನಕರುಗಳು, ಹಸುಗಳು ಸತ್ತಾಗ ಅದನ್ನು ಒಂದು ಬ್ಯಾರಲ್ಲು ಅಥವಾ ಸಿಮೆಂಟ್ ತೊಟ್ಟಿಯಲ್ಲೋ ಅದನ್ನು ಕಳಿಸೋದ್ರಿಂದ ಗೋನಂದ ಜಲ ಅಂತ ಬರುತ್ತೆ. ಬಯೋಡೈಜೆಸ್ಟರ್ ಮಾಡ್ಬೋದು. ಗೋಬರ್ ಗ್ಯಾಸ್ ಮಾಡಿಕೊಂಡು ಅದರಿಂದ ಸ್ಲರಿಯನ್ನು ನಾವು ಸಾವಯವ ಗೊಬ್ಬರವಾಗಿ ಬಳಸ್ಬೋದು. ಇವೆಲ್ಲ ದಾರಿಗಳಿದಾವೆ ಸಾವಯವ ಗೊಬ್ಬರನ ನಾವು ಮಾಡೋಕ್ಕೆ. ಇದನ್ನೆಲ್ಲ ರೈತ ಬಾಂಧವರು ಆಸಕ್ತಿ ವಹಿಸಿ ಮಾಡಿದಲ್ಲಿ ನಮ್ಮ ಪೋಷಕಾಂಶ ಅಷ್ಟೇ ದೊರಕಿಸಲ್ಲದು, ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡುತ್ತೆ, ನೀರು ಹಿಡಿಯುವ ಶಕ್ತಿ ಜಾಸ್ತಿ ಮಾಡುತ್ತೆ, ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನ ಉತ್ತಮಪಡಿಸುತ್ತೆ. ಆಮೇಲೆ ಸುಸ್ಥಿರ ಕೃಷಿ ಮಾಡಕ್ಕೆ ಸಾಧ್ಯ. ಪರಿಸರ ವೈಪರೀತ್ಯಗಳನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಸಾವಯವ ಅಂಶ ಇರತಕ್ಕಂಥ ಮಣ್ಣಿಗೆ ಇರುತ್ತೆ. ಸರಿ, ಇತ್ತೀಚೆಗೆ ಅಂತರ್ಜಲ ಮಟ್ಟ ತುಂಬಾ ತಳಕ್ಕೆ ಹೋಗ್ತಾ ಇದೆ. ಇದನ್ನ ಹೆಚ್ಚು ಮಾಡಕ್ಕೆ ರೈತರಿಗೆ ಯಾವ ತರ ಮಾಹಿತಿ ಕೊಡ್ತಿದ್ದಾರೆ ಸರ್? ನಮ್ಮ ರೈತ ಬಾಂಧವರು ಜೊತೆಗೆ ಕೃಷಿ ಇಲಾಖೆಯಿಂದ ಕೂಡ ನಾವೇನು ಜಲಾನಯನ ಯೋಜನೆಗಳಿದಾವೆ ಅದರಿಂದ ಬದು ನಿರ್ಮಾಣ ಮಾಡಿಸ್ತಾ ಇದೀವಿ, ಕೃಷಿ ಹೊಂಡ ಮಾಡಿಸ್ತಾ ಇದೀವಿ, ಚೆಕ್ ಡ್ಯಾಮು, ನಾಲಾ ಬದು ಮಾಡಿಸ್ತಾ ಇದೀವಿ. ಸೊ ಅಲ್ಲದೆ ನಮ್ಮ ಮೇಜರ್ ಇರಿಗೇಷನು, ಮೈನರ್ ಇರಿಗೇಷನ್ ಅವರು ಟ್ಯಾಂಕ್ ತುಂಬಿಸ್ತಾ ಇದ್ದಾರೆ, ಬ್ಯಾರೇಜಸ್ ಇದ್ದಾವೆ. ಹಾಗಾಗೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ. ಸೊ ನಾವು ನೀರು ಪೋಲಾಗಿ ಹೋಗೋದನ್ನು ಪ್ರಥಮವಾಗಿ ನಮ್ಮ ಜಮೀನಲ್ಲೇ ಹಿಡ್ಕೋಬೇಕು. ಫಸ್ಟು ಲೆವೆಲ್ ಮಾಡ್ಕೋಬೇಕು, ಬದು ನಿರ್ಮಾಣ ಮಾಡಬೇಕು. ನಾವು ಎಷ್ಟು ನೀರಷ್ಟೇ ಹರಿದು ಹೋಗಲ್ಲ, ಅದು ನೀರು ಜೊತೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಸಾವಿರಾರು ವರ್ಷಗಳಿಂದ ರಚನೆ ಆದ ಮಣ್ಣು ಕೂಡ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ಫಸ್ಟು ನಮಗೆ ಬಿದ್ದ ನೀರನ್ನು ಭೂಮಿಯಲ್ಲೇ ಸಂಗ್ರಹ ಮಾಡಬೇಕು ನಮ್ಮ ಜಮೀನಲ್ಲಿ. ನಂತರದಲ್ಲಿ ಈ ಕೆರೆ ಕಟ್ಟೆಗಳಲ್ಲಿ, ಚೆಕ್ ಡ್ಯಾಮ್ಗಳಲ್ಲಿ ಸಂಗ್ರಹ ಮಾಡೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ. ಇದೆಲ್ಲ
ಆದಮೇಲೆ ನಾವೇನು ಬೋರ್ವೆಲ್ ನೀರು ಬಳಸ್ತೀವಿ ಅದನ್ನು ಕೂಡ ನಾವು ಉಗಿ ನೀರು ಅಂತ ಹೇಳ್ತೀವಿ, ಫ್ಲಡ್ ಇರಿಗೇಷನ್ ಅಂತ ಹೇಳಿ, ಅದ್ರ ಬದಲಾಗಿ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ 1 ಎಕರೆ ಆಗೋ ನೀರನ್ನ 3 ಎಕರೆಗೆ ನಾವು ಬಳಸ್ಬೋದು. ಅಲ್ಲದೆ ಆ ಬೆಳೆಗೆ ಎಷ್ಟು ಬೇಕು ಅಷ್ಟೇ ನೀರನ್ನ ನಾವು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇಂದ ಬಳಸಬಹುದಾಗಿದೆ. ಹೆಚ್ಚು ನೀರು ಆಗಲ್ಲ, ಕಡಿಮೆ ನೀರು ಆಗಲ್ಲ. ಇವೆಲ್ಲ ನಾವು ಮಾರ್ಗಗಳಿಂದ ನಾವು ನೀರನ್ನ ಎಫಿಷಿಯೆಂಟ್ ಆಗಿ ಎಲ್ಲಾ ಸಸ್ಯಗಳಿಗೂ ಆಗುವಂಗೆ, ಎಲ್ಲ ಬೆಳೆಗಳಿಗೂ ಹಂಗೆ ಜಾಸ್ತಿ ಕ್ಷೇತ್ರದಲ್ಲಿ ಜಾಸ್ತಿ ಉತ್ಪಾದನೆ ಮಾಡೋಂಗೆ ಬೆಳೆಗಳಕ್ಕೆ ಸಾಧ್ಯ ಆಗುತ್ತೆ. ಸರ್, ಇವಾಗ ಇಲಾಖೆಯಿಂದ ಈ ತರ ಸ್ಪ್ರಿಂಕ್ಲರ್ ಸೆಟ್ ಮತ್ತೆ ಡ್ರಿಪ್ ಪೈಪ್ಗಳಿಗೆ ಅಂತ ಹೇಳಿದ್ರಲ್ಲ ನೀವು, ಆ ತರ ತಗೊಳಕ್ಕೆ ಏನಾರ ಸಬ್ಸಿಡಿ ಏನಾರ ಸಿಗುತ್ತಾ ಸರ್? ಅದು ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆಯಿಂದ ನಾವು ಸ್ಪ್ರಿಂಕ್ಲರ್ ಕೊಡ್ತೀವಿ 90% ಸಹಾಯಧನದಲ್ಲಿ. ಅದೇ ತರನಾಗಿ ತೋಟಗಾರಿಕೆ ಬೆಳೆಗೆ ತೋಟಗಾರಿಕೆ ಇಲಾಖೆಯಿಂದನೂ ಕೂಡ ಸಹಾಯಧನ ಕೊಡ್ತಾರೆ. ಅದೇ ತರನಾಗಿ ರೇಷ್ಮೆ, ನಾವು ಹಿಪ್ಪಿನ ಬೆಳೆದಾಗ ರೇಷ್ಮೆ ಇಲಾಖೆಯಿಂದ ಕೂಡ ಸಿಗ್ತಾ ಇದೆ, ಸಹಾಯಧನದಲ್ಲಿ ಸಿಗುತ್ತೆ. ಸರ್, ಇವಾಗ ರೈತರಿಗೆ ಬೆಳೆ ಬೆಳಿಬೇಕು ಅಂತಂದ್ರೆ ಕೆಲವರು ಸ್ವಂತ ಖರ್ಚಲ್ಲೇ ಬೆಳೆ ಬೆಳಿತಾರೆ, ಇನ್ನೊಂದಷ್ಟು ಜನ ಸಾಲ ಮಾಡ್ಕೊಂಡು ಬೆಳೆನ ಬೆಳಿತಾ ಇದ್ದಾರೆ. ಅಂತವ್ರಿಗೆ ಬ್ಯಾಂಕ್ ಮೂಲಕ ಯಾವ ರೀತಿ ಸಾಲ ಸೌಲಭ್ಯಗಳು ಸಿಗ್ತಾ ಇದೆ ಸರ್? ಅವು ಹತ್ತಿರದ ಬ್ಯಾಂಕನ್ನ ರೈತ ಬಾಂಧವರು ಸಂಪರ್ಕಿಸಿದಲ್ಲಿ ಆ ಬೆಳೆಗಳಿಗೋಸ್ಕರ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಬ್ಯಾಂಕ್ಗಳಿಂದ ಕೊಡ್ತಾರೆ. ಅದರ ಪ್ರಯೋಜನ ರೈತ ಬಾಂಧವರು ಪಡ್ಕೋಬೇಕು. ಇನ್ನೊಂದು ರೈತ ಬಾಂಧವರ ಕೋರಿಕೆ ಅಂದ್ರೆ ಎಲ್ಲಾ ರೈತ ಬಾಂಧವರಿಗೆ ಹೆಂಗೆ ನಮಗೆ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಇರುತ್ತೆ, ರೈತ ಬಾಂಧವರಿಗೆ ರೈತ ಸಂಪರ್ಕ ಕೇಂದ್ರದಿಂದ ಒಂದು ಫ್ರೂಟ್ಸ್ FID ಅಂತ ಕೊಡ್ತೀವಿ, ID ಕಾರ್ಡ್ ತರ ಕೊಡ್ತೀವಿ. ಅದನ್ನ ಈಗ ನಮ್ದು 71% ರೈತರು FID ಪಡೆದಿದ್ದಾರೆ. ಉಳಿದ ರೈತರು ದಯವಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಗೆ ಆಗಿರ್ಬೋದು ಸಂಪರ್ಕಿಸಿ ಅದಕ್ಕೆ ಸಂಬಂಧಪಟ್ಟ ಅವರು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಫೋಟೋ ಮತ್ತು SC ST ಆದ್ರೆ ಜಾತಿ ಪ್ರಮಾಣ ಪತ್ರ ನಮ್ಮ ರೈತ ಸಂಪರ್ಕ ಕೇಂದ್ರ ಕೊಟ್ಟು ತಮ್ಮ ಹೆಸರನ್ನ ನೋಂದಾಯಿಸಿ FID ನ ಪಡ್ಕೋಬೇಕು. ಎಲ್ಲಾ ಸವಲತ್ತುಗಳು ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಬ್ಯಾಂಕ್ ಸವಲತ್ತು ಆಗಿರ್ಬೋದು, ಇನ್ಶೂರೆನ್ಸ್ ಕಟ್ಟಕ್ಕಾಗಿರ್ಬೋದು FID ಕಡ್ಡಾಯ ಇದೆ. ಇವನ್ MSP ನಾವು ಏನು ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಅವು ಕೂಡ FID ಕಡ್ಡಾಯ ಇದೆ. ದಯವಿಟ್ಟು ರೈತ ಬಾಂಧವರು ಇದನ್ನ ಪೂರ್ಣ ಪ್ರಮಾಣದ ಇದರ ನೋಂದಾಯಿಸಿ ಪ್ರಯೋಜನ ಪಡ್ಕೋಬೇಕಂತ ಕೋರ್ಕೊಳ್ತೀನಿ. ಇವಾಗ ಇತ್ತೀಚಿನ ಯುವಕರು ಕೃಷಿನ ದೂರ ಮಾಡ್ಕೊಂಡು ನಗರಕ್ಕೆ ಬಂದು ಅಲ್ಲಿ ಯಾವ್ದೋ ಕಂಪ್ನಿಯಲ್ಲಿ ಕೂತ್ಕೊಂಡು ಯಾರೋ ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರ ಮೂಲ ವೃತ್ತಿ ಕೃಷಿ ಅನ್ನೋದ ಬಿಟ್ಬಿಟ್ಟು ಈ ಥರ ಬಂದು ಬೇರೆ ಕಡೆ ಕೆಲಸ ಮಾಡ್ತಿರೋರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ರೈತ ಬಾಂಧವರಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ 50% ಜಾಸ್ತಿ ತೋಟಗಾರಿಕೆ ಬೆಳೆ ಇದಾವೆ. ಸೊ ಅಲ್ಲಿ ಸಾಕಷ್ಟು ನೀರಿನ ಸೌಲಭ್ಯದ ಕಾರಣಕ್ಕೆ ವಿವಿಧ ಬೆಳೆಗಳು ಹೆಚ್ಚು ಲಾಭದಾಯಕ ಬೆಳೆಯಕ್ಕೂ ಆದಾಯ ಪಡೆಯೋಕ್ಕೂ ಅವಕಾಶ ಇದೆ. ಅಲ್ಲದೆ ಕೃಷಿ ಬೆಳೆಯಲ್ಲೂ ಕೂಡ ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ಜಾಸ್ತಿ ಲಾಭ ಪಡೆಯೋಕ್ಕೆ ಅವಕಾಶ ಇದೆ ರೈತ ಬಾಂಧವರಿಗೆ, ಯುವಕರಿಗೆ. ಇದನ್ನ ತಾವು ಮಾರ್ಕೆಟ್ ಸ್ಟಡಿ ಮಾಡಿ ಕೃಷಿ ಇಲಾಖೆಗೆ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ, ಕೃಷಿ ವಿಶ್ವವಿದ್ಯಾಲಯಗಳಿಗೆ, ತೋಟಗಾರಿಕೆ ಎಲ್ಲರಿಗೂ ಸಂಪರ್ಕಿಸಿದಲ್ಲಿ ಖಂಡಿತ ಅವರು ಆಕರ್ಷಿತವಾಗ್ತಕ್ಕಂಥ ನಮಗೆ ಪರಿಸರ ಇದೆ. ಅದನ್ನ ಅವರು ಇನ್ನೂ ಬುದ್ಧಿವಂತರಿದ್ದಾರೆ. ನಮಗೆ ಮೊಬೈಲಲ್ಲಿ ಮಾಹಿತಿ ತಗೊಂತಾರೆ, ಮಾರ್ಕೆಟಿಂಗ್ ಮಾಹಿತಿ ಇರುತ್ತೆ, ಅವರಿಗೆ ಹೆಂಗೆ ಮೌಲ್ಯವರ್ಧನೆ ಮಾಡ್ಬೇಕಂತದ್ದು ಅವ್ರಿಗೆ ಗೊತ್ತಿರುತ್ತೆ. ಸೊ ಇದನ್ನ ಎಲ್ಲ ಇಲಾಖೆಯನ್ನ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೃಷಿ ಸಂಪರ್ಕಿಸಿದಲ್ಲಿ ಖಂಡಿತ ಅವರು ಇದಕ್ಕೆ ಆಕರ್ಷಿತರಾಗ್ತಾರೆ. ಅದರ ಹೆಚ್ಚು ಮಾಹಿತಿ ಪಡ್ಕೋಬೇಕು. ಆ ಥರ ಏನಾರ ವರ್ಕ್ಶಾಪ್ಸ್ ಆ ಥರದ್ದು ಏನಾರ ಆಗ್ತಾ ಇದೆಯಾ ಸರ್? ನಾವು ರೈತ ಸಂಪರ್ಕ ಕೇಂದ್ರಗಳಿಂದನೂ ಮಾಡ್ತೀವಿ. ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರನೂ ಕೂಡ ತರಬೇತಿ ಕೊಡ್ತೀವಿ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ತರಬೇತಿ ಕೊಡ್ತೀವಿ. ಅಲ್ಲದೆ ಯುವಕರು ಈಗ ಮಶ್ರೂಮ್ ನಮಗೆ ಅಣಬೆ ಬೇಸಾಯ ಮಾಡೋಕ್ಕೂ ಅವಕಾಶ ಇದೆ. ಅಣಬೆ ಮಾಡಿದವರು ಮುಂದೆ ಅಣಬೆಯಿಂದ ಬಿಸ್ಕೆಟ್ ಮಾಡಿ ಮಾರ್ತಾ ಇದ್ದಾರೆ, ಚಕ್ಲಿ ಮಾಡ್ತಾರೆ, ಅಣಬೆದು ಪಿಕಲ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಬೆಲ್ಲ ಮಾಡಿದರೆ ಬೆಲ್ಲದಿಂದ ಕೂಡ ಶುಂಠಿ ಬೆಲ್ಲ ಅಂತ ಮಾಡಿ ಅದಕ್ಕೆ ಮೌಲ್ಯವರ್ಧನೆ ಮಾಡ್ತಾರೆ. ರಾಗಿ ಹಿಟ್ಟು ಮಾಡೋದು, ಆಮೇಲೆ ಶೇಂಗಾದಿಂದ ಎಣ್ಣೆ ಮಾಡೋದು, ಶೇಂಗಾದ ಚಿಕ್ಕಿ ಮಾಡೋದು, ಹೀಗೆ ಸಾಕಷ್ಟು ದಾರಿಗಳಿದ್ದಾವೆ ಆದಾಯ ಹೆಚ್ಚು ಪಡಿಲಿಕ್ಕೆ ಸಮಗ್ರ ಕೃಷಿ ಮಾಡೋದ್ರಿಂದ. ಆಮೇಲೆ ನಮ್ಮದು ಇನ್ನೂ ನಮಗೆ ಅನುಕೂಲ ಅಂದರೆ ಬೆಂಗಳೂರು ಹತ್ರ ಇದೆ. ಸೊ ಮಾರ್ಕೆಟು ನಮಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ನಾವು ಇನ್ನೂ ಮುಂದುವರೆದು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ, ರಫ್ತು ಮಾಡ್ಬೇಕಂದ್ರೆ ಹೊರದೇಶಗಳಿಗೂ ಕೂಡ ಸರಳವಾಗಿ ನಾವು ತಲುಪಬಹುದು. ಬೆಂಗಳೂರು ಏರ್ಪೋರ್ಟ್ ಮುಖಾಂತರ ಕಳಿಸ್ಬೋದು. ಸರ್, ಇದುವರೆಗೂ ನೀವು ನಮ್ಮ ರೇಡಿಯೋ ಸಿದ್ಧಾರ್ಥಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಗೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು. ಕೇಳಿದ್ರಲ್ಲ ಪ್ರಿಯ ಶ್ರೋತೃಗಳೇ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ಎಸ್ ಕಳ್ಳೇನವರವರ ಮಾತುಗಳನ್ನು ಹೀಗೆ ಸದಾ ಕೇಳ್ತಾ ಇರಿ ರೇಡಿಯೋ ಸಿದ್ಧಾರ್ಥ 90.8 ಕಂಪನಾಂಕಗಳಲ್ಲಿ. ಇದು ತುಮಕೂರಿನ ಧ್ವನಿ.